ನಮಸ್ಕಾರ ರೀ ಎಲ್ಲರಿಗೂ ಬೆಳಗಿನ ಶುಭೋದಯ ರೀ. ಎಲ್ಲರೂ ಹೆಂಗದಿರಿ, ಆರಾಮದಿರೇನೋ? ನಾವು ಆರಾಮದೀವಿ ನೋಡ್ರಿ. ನೀವು ಎಲ್ಲರೂ ಆರಾಮದ್ರಿ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ. ಇವತ್ತು ರವಿವಾರ ಬೆಳಗ್ಗೆ 4 ಗಂಟೆ ಆಗಿ 38 ನಿಮಿಷ ಆಗೈತೆ ನೋಡ್ರಿ. ಇವತ್ತು ಜಲ್ದಿನೇ ಎಚ್ಚರ ಆಗೈತಿ ದಿನಕ್ಕಿಂತ. ಇವತ್ತು ಸ್ವಲ್ಪ ಲೇಟ್ ಮಾಡಿ ಹೇಳ್ಬೇಕಂತ ನಾನು ಅಂದ್ಕೊಂಡಿದ್ದೆ, ಬಟ್ 4 ಗಂಟೆಗೆ ಎಚ್ಚರ ಆಗ್ಬಿಡ್ತು. ಹಿಂಗಾಗಿ ಜಲ್ದಿನೇ ಎದ್ದೆ ನೋಡ್ರಿ. ಅಂದ್ರೆ ಹೊಳ್ಳಿ ಮನ್ಕೋಬೇಕಂದ್ರೆ ನಿದ್ದೆ ಹತ್ಲಿಕ್ಕಂದ್ರೆ ಸುಮ್ಮನೆ ತೀರಾ ಬೇಸರ ಅಂತ ಅನ್ಸುತ್ತೆ. ಅದಕ್ಕಾಗಿ 4 ಗಂಟೆಗೆ ಎಚ್ಚರ ಆಗಿತ್ತು. ಮತ್ತೊಂದು 20 ನಿಮಿಷ ಮನ್ಕೊಂಡ್ಬಿಟ್ಟು 4:20ಕ್ಕೆ ಎದ್ದು ಬಾತ್ರೂಮ್ಗೆ ಹೋಗಿ ಮುಖ ತಗೊಂಡ್ಬಿಟ್ಟು ಈಗ ಫಸ್ಟಿಗೆ ಗ್ಯಾಸ್ ಕಟ್ಟೆಲ್ಲ ಒರೆಸಿ 1 ಗ್ಲಾಸ್ ಬಿಸಿನೀರು ಕುಡಿದ್ಬಿಟ್ಟು ಯೋಗ ಮಾಡ್ಕೊಂಡ್ರಾಯ್ತು. ಮತ್ತು ಎಡ್ಡಿಂಗು ಕೆಲಸ ಮುಗಿಸಿದ್ರಾಯ್ತು. ಇವತ್ತು ರವಿವಾರ ಇತ್ತಲ್ರಿ, ಹೆಂಗಾದ್ರು ಕಾಯಿಪಲ್ಲೆ ತರೋದು ಸೋಸೋದು ಎಲ್ಲ ಕೆಲಸ ಇರುತ್ತೆ. ಅದಕ್ಕಾಗಿ ಈಗ ಎಡ್ಡಿಂಗ್ನು ಮಾಡಿ ಇಟ್ಟರೈತಿ ಇಡು ಅಂತ ಎದ್ಬಿಟ್ಟು ಫಸ್ಟಿಗೆ ಬಿಸಿನೀರು ಕಾಸಿ ಕುಡಿಯಾಕಂತೀನಿ ನೋಡ್ರಿ. ಸಬ್ಜಾ ಸೀಡ್ಸ್ ಮತ್ತು ಸ್ವಲ್ಪ ನಿಂಬೆಹಣ್ಣು ಹಾಕಿ ಕುಡಿದ್ಬಿಟ್ರೆ ವೆಯ್ಟ್ ಲಾಸ್ ಆಗ್ತೈತ್ರಿ ಮತ್ತು ಸ್ಕಿನ್ನು ಚಲೋ ಆಗ್ತೈತಿ ಅಂತಾರು ಸಬ್ಜಾ ಸೀಡ್ಸ್ ತಿನ್ನೋದ್ರಿಂದ. ಈಗ ಟೈಮ್ ಇದ್ರೆ 6 ಗಂಟೆ ಆಗಿ 40 ನಿಮಿಷ ಆಗೈತೆ ನೋಡ್ರಿ. ಅಂದರೆ ಇಷ್ಟು ತನಕ ಎಲ್ಲ ಕೆಲಸ ಮುಗೀತು ಅಂದ್ರೆ ಇದು ಎಡ್ಡಿಂಗ್ನು ಮಾಡಿದೆ. ವಾಯ್ಸ್ ಓವರ್ ಕೊಡ್ಬೇಕಿನ್ನ, ಆದರೆ ಎಡ್ಡಿಂಗ್ ಮಾಡಿ ಇಟ್ಟಿದ್ದೀನಿ. ಮತ್ತು ಯೋಗಾನು ಮುಗಿಸ್ಬಿಟ್ಟು ಕಸ ಗುಡಿಸಿ ಹೊರಗಡೆ ನೀರು ಹೊಡೆದಿದ್ದೆ. ನಮ್ಮ ಮನೆಯವರು ನೆಲ ಒರೆಸಿದ್ರು. ನಾನಿದ್ರೆ ರಂಗೋಲಿ ಅಷ್ಟು ಹಾಕಿಬಿಟ್ಟು ಜಳಕ ಮುಗಿಸಿ ನಾಷ್ಟಕ್ಕೆ ರೆಡಿ ಮಾಡ್ಬೇಕ್ರಿ. ಇನ್ನು ಇವತ್ತು ಸಂಡೇ ಅಲ್ರಿ, ಏನು ಸ್ಪೆಷಲ್ ಮಾಡ್ಬೇಕಂದ ಗೊತ್ತಾಗಲ್ಲಾಗೈತಿ. ಅಂದ್ರೆ ದಿನ ಮಾಡಿದ್ದನ್ನೇ ಮಾಡ್ತಿ ಅಂತಿರ್ತಾರೆ ಮನೋತನು. ಅದಕ್ಕೆ ಏನು ಸ್ಪೆಷಲ್ ಮಾಡ್ಬೇಕಂದ ಗೊತ್ತಾಗಲ್ಲಾಗೈತಿ. ಹಾಗಾರಿ ಹೊರಗಡೆ ಪಕ್ಷಿ ಅಂತೂ ಫುಲ್ ಸೌಂಡ್ ಮಾಡಾಕತ್ತಿದ್ದು. ಅಂದ್ರೆ ಅವಕ್ಕೆ ಕಾಳು ಹಾಕಿತ್ತಿಲ್ಲ ರೀ. ಅಂದರೆ ಅಕ್ಕಿ ಖಾಲಿ ಆಗಿದ್ದು, ಅದಕ್ಕಾಗಿ ಅದು ಬೆಳಗ್ಗೆ ಎದ್ದು ಕೂಡಲೇ ಹಾಕಿತ್ತಿಲ್ಲ. ಅದಕ್ಕೆ ಫುಲ್ ಸೌಂಡ್ ಮಾಡಾಕತ್ತಿದ್ದು. ನಮ್ಮ ಮನೆಯವ್ರಿಗೆ ಸ್ವಲ್ಪ ಸಜ್ಜಿ ತೆಗೆದುಕೊಡ್ರಿ ಅಂತ ಹೇಳಿದೆ. ಅವರು ಸಜ್ಜಿ ತೆಗೆದು ಕೊಡಾಕಂತಾರೆ ನೋಡ್ರಿ. ಅವರು ಜೋಳ ಅಷ್ಟೊಂದು ಇಷ್ಟಪಟ್ಟು ತಿನ್ನಂಗಿಲ್ಲವು, ದಪ್ಪ ಇರ್ತಾವಲ್ರಿ. ಅದಕ್ಕೆ ಅಕ್ಕಿ ಅಥವಾ ಸಜ್ಜಿ ಹಾಕಿಬಿಟ್ರೆ ಇಷ್ಟಪಟ್ಟು ತಿಂತಾವಂದ್ರೆ ಪಟ ತಿಂದು ಖಾಲಿ ಮಾಡ್ತಾವ್ರಿ. ಅದಕ್ಕಾಗಿ ಅಕ್ಕಿ ಇದ್ದಿತ್ತಿಲ್ಲ, ಸಜ್ಜಿ ತೆಗೆದ್ಬಿಟ್ಟು ಹಾಕಾಕಂತೀನಿ ನೋಡ್ರಿ. ಅಂದ್ರೆ ಬೆಳಿಗ್ಗೆ ನಾವು ಹಾಕ್ಲಿಕ್ಕಂದ್ರೂ ಅಂಗಳದಾಗ ಬಂದ್ಬಿಟ್ಟು ಸೌಂಡ್ ಮಾಡ್ತಿರ್ತಾವೆ. ಅದನ್ನ ನೋಡ್ಬಿಟ್ಟಾದ್ರೂ ಹಾಕ್ಬೇಕಂತ ಅನ್ಸುತ್ತೆ. ಅಂದ್ರೆ ಖುಷಿ ಅನ್ನಿಸ್ತೈತ್ರಿ ನಮಗೂ ಹಾಕೋದ್ರಿಂದ. ಮೂಕ ಪ್ರಾಣಿಗಳಿಗೆ ಪಕ್ಷಿಗಳಿಗೆ ಸ್ವಲ್ಪ ಊಟಕ್ಕೆ ಕೊಟ್ರೆ ನಮಗೂ ಖುಷಿ ಅನ್ನಿಸ್ತೈತ್ಲ. ಪಕ್ಷಿಗಳದು ಸೌಂಡ್ ಕೇಳಾಕ ಒಂಥರ ಖುಷಿ ಅನ್ನಿಸ್ತೈತಲ್ರಿ. ಅದಕ್ಕೆ ಸೌಂಡ್ ಹಾಕಿದ್ದು. ಅಂದ್ರೆ ವಾಯ್ಸ್ ಓವರ್ ಕೊಡಕ್ಕೆ ಹೋಗಲಿಲ್ಲ. ಹಾಗಾಗಿ ಸೂರ್ಯನೂ ಎಷ್ಟು ಮಸ್ತಾಗೆ ಬರಾಕಂತಾನು. ಬೆಳಗ್ಗೆ ಅಂತೂ ಸೂರ್ಯೋದಯ ನೋಡಿಬಿಟ್ರೆ ಇನ್ನಷ್ಟು ಮನ್ಸಿಗೆ ಖುಷಿ ಅನ್ನಿಸ್ತೈತಿ. ಅಂದರೆ ಜಲ್ದಿ ಹೇಳ್ಬೇಕಂತ ಅರ್ಥ ರೀ ಅದು. ಈಗ ಎಲ್ಲನೂ ಅಂದ್ರೆ ಜಳಕ ಎಲ್ಲ ಮುಗಿಸಿ ಬಂದುಬಿಟ್ಟು ಸ್ವಲ್ಪ ಜೀರಿಗೆ ನೀರು ರೆಡಿ ಮಾಡಿ ಇಟ್ಟಿದ್ದಾರೆ. ಅಂದರೆ ಜೀರಿಗೆ ಸ್ವಲ್ಪ ದಾಲ್ಚಿನ್ನಿ ಹಾಕಿ ಕುದಿಸಿದ ತಕ್ಷಣ ಈ ರೀತಿ ಆಗುತ್ತದು ಕಲರ್. ದಾಲ್ಚಿನ್ನಿ ಹಾಕಿದ್ಮೇಲೆ ರೀ ಅದನ್ನ ಕುಡಿದ್ಬಿಟ್ಟು ಈಗ ನಾಷ್ಟಕ್ಕೆ ರೆಡಿ ಮಾಡಾಕಂತೀನಿ ನೋಡ್ರಿ. ಇನ್ನು ಟೈಮ್ 8ಕ್ಕೆ ಒಂದು 10-20 ನಿಮಿಷ ಕಮ್ಮಿ ಇತ್ತು. 8:30 ತನಕ ನಾಷ್ಟಕ್ಕೆ ರೆಡಿ ಮಾಡಿಬಿಟ್ಟು ಆಮೇಲೆ ನಾಷ್ಟ ಮುಗಿಸ್ಕೊಂಡು ಹೋದ್ರಾಯ್ತಂತೆ. ಇವತ್ತು ಸಿಂಪಲ್ಲಾಗಿ ಪುರಿ ಮತ್ತು ಅಂದ್ರೆ ಬೆಟಗೇರಿ ಚಟ್ನಿ ಮಾಡ್ಬೇಕಂತಾರೆ. ನನ್ನ ಮಕ್ಕಳಿಗೆ ಬರೀ ಚಟ್ನಿ ಅಷ್ಟು ಮಾಡಿಬಿಟ್ರೆ ಇಷ್ಟ ಆಗಂಗಿಲ್ಲ. ಅದು ಆಲೂ ಏನಂತ ಗ್ರೇವಿ ಥರ ಮಾಡ್ತೀನಲ್ರಿ, ಅದು ಇಷ್ಟ ಆಗ್ತೈತಿ. ಇನ್ನು ಇವತ್ತು ಅದನ್ನೇನು ಮಾಡೋಕ್ಕೆ ಹೋಗಲಿಲ್ಲ. ಮತ್ತು ಬಟಾಟಿನೂ ಖಾಲಿ ಆಗಿದ್ದು ರೀ. ಅದಕ್ಕಾಗಿ ಬರೀ ಅದು ಅಂದ್ರೆ ಬೆಟಗೇರಿ ಚಟ್ನಿ ಅಂತಾರೆ. ಈಗೆಲ್ಲ ನಾವು ಅವಾಗ ಪುಟಾಣಿ ಚಟ್ನಿನೇ ಅಂತಿದ್ದೀವಿ ರೀ. ಭಾಳ ವರ್ಷದಿಂದ ಮಾಡಾಕತ್ತು ನಾನು ಇದು ಚಟ್ನಿ ರೀ. ಅಂದ್ರೆ ಪುಟಾಣಿ ಹಿಟ್ಟು ಮೊಸರು ಎಲ್ಲ ಹಾಕಿಬಿಟ್ಟು, ಪುಟಾಣಿ ಹಿಟ್ಟು ಇರ್ಲಿಕ್ಕೂ ಸ್ವಲ್ಪ ಕಡ್ಲೆ ಹಿಟ್ಟು ಹಾಕಿಬಿಟ್ಟು ಮಾಡ್ತಿದ್ದೆ ನಾನು ಫಸ್ಟ್ನೇ ಹಿಡ್ಕೊಂಡು. ಇತ್ತೀಚೆಗೆ ಗೊತ್ತಾಗಿತ್ತು ನನಗೆ ಇದು ಬೆಟಗೇರಿ ಚಟ್ನಿ ಅಂತಾರಂತೇಳಿ. ಅಂದ್ರೆ ನಾನು 15-19 ವರ್ಷದಿಂದನೂ ಮಾಡ್ತೀನಿ ರೀ ಇದು. ಅದನ್ನ ರೆಡಿ ಮಾಡಿ ಇಟ್ಬಿಟ್ಟು ಪುರಿ ಸಂಗಟ ಚಲೋ ಹತ್ತೈತಿ. ಅದನ್ನ ರೆಡಿ ಮಾಡಿಟ್ಟು ಈಗ ಫೈನಲಿ ಪುರಿನೂ ಫ್ರೈ ಮಾಡಾಕಂತೀನಿ ನೋಡ್ರಿ. ಅಂದರೆ ಗೋಧಿ ಹಿಟ್ಟು ಸ್ವಲ್ಪ ರವೆ ಹಾಕಿ ಕಲಸಿಟ್ಟಿದ್ದು ಮಸ್ತಾಗಿ ಬರ್ತಾವ್ರಿ ಪುರಿ. ಮತ್ತು ಭಾಳ ಜಿಗುಟ್ನು ಅನ್ಸಂಗಿಲ್ಲ ಮತ್ತು ಚಲೋ ಹೊತ್ನಾಗಿ ಉಬ್ಬುತ್ತಾವನು. ಅದಕ್ಕಾಗಿ ನಾನು ಯಾವಾಗಲೂ 1-2 ಬಟ್ಲಷ್ಟು ಗೋಧಿ ಹಿಟ್ಟು 1 ಬಟ್ಲಷ್ಟು ರವೆ ಹಾಕಿಬಿಟ್ಟು ಕಲಸಿ 20-30 ನಿಮಿಷ ಇಟ್ಟು ಮಾಡಿಬಿಟ್ರಾಯ್ತು. ಮಸ್ತಾಗಿ ಪುರಿ ರೆಡಿ ಆಗ್ತಾವೆ ನೋಡ್ರಿ. ಇನ್ನೆಲ್ಲ ಪುರಿ ಮಾಡಿಬಿಟ್ಟು ನಾಷ್ಟಕ್ಕೆ ಎಲ್ಲರಿಗೆ ಹಾಕಿಕೊಟ್ಟು ನಾನು ನಾಷ್ಟ ಮಾಡಬೇಕು. ಹಾಗಾದ್ರೆ ಕ್ರಿಸ್ಪಿಯಾಗಿನೂ ಇರ್ತಾವೆ ಮತ್ತು ಒಳಗಡೆ ಸಾಫ್ಟ್ ಇರ್ತಾವೆ. ಅಂದರೆ ಸ್ವಲ್ಪ ಕೆಂಪಾಗೆ ಫ್ರೈ ಮಾಡ್ಕೋಬೇಕು. ನನಗಿದ್ರೆ ಸ್ವಲ್ಪ ಜಾಸ್ತಿನೇ ಕೆಂಪಾಗಿ ಫ್ರೈ ಮಾಡಿಬಿಟ್ರೆ ಇಷ್ಟ ಆಗ್ತೈತಿ. ಈಗ ಫೈನಲಿ ಮಸ್ತಾಗಿ ಪುರಿ ಪ್ಲೇಟು ರೆಡಿ ಆಗೈತಿ ನೋಡ್ರಿ. ನೋಡ್ತಾ ಇದ್ರೇ ತಿನ್ಬೇಕನ್ಸುತ್ತೆ. ಇನ್ನೊಂದು ಸ್ವಲ್ಪ ಅದಕ್ಕೆ ಎಕ್ಸ್ಟ್ರಾ ಬೇಕಾಗಿತ್ತು. ಅಂದರೆ ಬಟಾಟಿ ಪಲ್ಯ ಮಾಡಬೇಕಿತ್ತು, ಮಾಡೋಕ್ಕಾಗಲಿಲ್ಲ. ಈಗ ಫೈನಲಿ ನಾಷ್ಟ ಎಲ್ಲ ಮುಗಿಸ್ಬಿಟ್ಟು ಕಾಯಿಪಲ್ಯಕ್ಕೆ ಬಂದೀವಿ ನೋಡ್ರಿ.
ಕಾಯಿಪಲ್ಯ ಅಂತೂ ಸಿಕ್ಕಾಪಟ್ಟೆ ಇರುತ್ತೆ, ಅಂದ್ರೆ ಜಾಸ್ತಿ ಒಂದು 2-3 ಕಿಲೋಮೀಟ್ರ್ ತನಕ ಇರುತ್ತೆ ರೀ. ನಾವು ಅಷ್ಟೆಲ್ಲ ಹೋಗಂಗಿಲ್ಲ, ಅಂದರೆ ಅದು ಒಂದು ಅರ್ಧ ಕಿಲೋಮೀಟ್ರನ್ನು ಹೋಗಂಗಿಲ್ಲ ರೀ, ಅಷ್ಟೇ ತೊಗೊಂಡು ಬಂದುಬಿಡ್ತೀವಿ. ಅಂದರೆ ಕಂಟಿನ್ಯೂ ಇರುತ್ತೆ ಇಲ್ಲಿ. ಅಂದರೆ ಎಲ್ಲಪ್ಪ ಅಂತಂದ್ರೆ ಲಿಂಗದ ಗುಡಿ ಅಂಥೇಳಿ ಇಲ್ಲ ಐತ್ರಿ, ಅಲ್ಲಿಂದ ಆ ರೋಡ್ ಹಿಡ್ಕೊಂಡು ಮುಂದದು ರಾಮ ಮಂದಿರ ರೋಡ್ ಅಂತೇಳಿ ಬರುತ್ತೆ, ಅಲ್ಲಿ ತನಕನೂ ಇರುತ್ತೆ. ಅಂದ್ರೆ ಗಾಂಧಿ ಚೌಕ್ ತನಕನೂ ಇರುತ್ತೆ, 2-3 ಕಿಲೋಮೀಟ್ರ್ ಮ್ಯಾಲ ತನಕನೂ ಇರುತ್ತೆ ರೀ. ಬಿಜಾಪುರದಾಗ ಭಾಳ ಕಡೆ ಇರುತ್ತೆ ರವಿವಾರ. ಮತ್ತು ಈ ಕಡೆ ಗೌರ್ಮೆಂಟ್ ಹಾಸ್ಪಿಟಲ್ ಕಡೆನೂ ಇರುತ್ತೆ, ಅಲ್ಲಿ ದೊಡ್ಡ ಕಾಯಿಪಲ್ಯ ಮಾರ್ಕೆಟ್ ಇರ್ತೈತ್ರಿ. ನಮಗೆ ಯಾವ್ದು ಸಮೀಪ ಆಗುತ್ತಲ್ಲ ಅಲ್ಲಿ ತೊಗೊಳೋದಷ್ಟೇ. ಇದು ರವಿವಾರ ಬುಧವಾರನೂ ಜಾಸ್ತಿ ಇರುತ್ತೆ, ಅಲ್ಲಿ 2 ಕಿಲೋಮೀಟ್ರ್ ಮ್ಯಾಲ ತನಕನೂ ಇರುತ್ತೆ. ಫೈನಲಿ ಈ ಕಾಯಿಪಲ್ಯಕ್ಕೆ ಬಂದು ಕಾಯಿಪಲ್ಯ ಮಾಡಕ್ಕೆ ಅಂತೀವಿ ನೋಡಿರಿ. ಅಂದ್ರೆ ಹಳ್ಳಿ ಮಂದಿ ಭಾಳ ಬಂದಿರ್ತಾರೆ, ಅಂದ್ರೆ ರೈತರಿಂದ ತೊಗೊಳೋದು ಬೆಸ್ಟ್ ಅಲ್ರಿ. ಅಂದರೆ ಡೈರೆಕ್ಟಾಗಿ ಹೊಲ್ದಂದು ತಂದುಬಿಟ್ಟು ಈ ರೀತಿ ಒಂದು ಅರ್ಬಿ ಹಾಸಿಬಿಟ್ಟು ಇಟ್ಟಿರ್ತಾರೆ. ಅಂದ್ರೆ ಎಲ್ಲ ಮಾರ್ಕೆಟ್ಗೆಲ್ಲ ಹೋಗಿ ತೊಗೊಳೋರಿಗೆ ಅಷ್ಟೊಂದು ಇಷ್ಟ ಆಗಂಗಿಲ್ಲ, ನಮಗೆ ರೂಢಿ ಐತಿ. ಅಂದರೆ ಇದೇ ರೀತಿ ಸೇಲ್ ಆಗುತ್ತಲ್ರಿ ಇಲ್ಲಿ. ಅಂದರೆ ರೈತರೆಲ್ಲ ತಂದು ಆ ರೀತಿ ಎಲ್ಲ ಥರ ಇಟ್ಬಿಟ್ಟು ಮಾರಕ್ಕೆ ಆಗಂಗಿಲ್ಲಲ್ಲ, ಜಸ್ಟ್ ತಂದುಬಿಟ್ಟು ಒಂದು ಬಟ್ಟೆ ಹಾಸಿ ಇಟ್ಟಿರ್ತಾರೆ, ನಾವು ರೊಕ್ಕ ಕೊಟ್ಟು ತೊಗೊಂಡ್ಬರೋದಷ್ಟು. ಅವ್ರಿಗೆ ಹೆಲ್ಪ್ ಆಗುತ್ತೆ, ನಮಗೂ ಯೂಸ್ ಆಗುತ್ತೆ ರೀ, ಫ್ರೆಶ್ ಇರ್ತೈತಿ. ಅಂದರೆ ಅವತ್ತನ ಹರಿದ್ಬಿಟ್ಟು ತಂದು ಇಟ್ಟಿರ್ತಾರಲ್ಲ. ಈಗ ಫೈನಲಿ ಕಾಯಿಪಲ್ಯ ಮಾಡ್ಕೊತ ಹೊಂಟಿವಿ ನೋಡ್ರಿ. ಅಂದ್ರೆ ನಮ್ಮ ಮನೆಯವರು ಜಾಸ್ತಿ ತಿರುಗಾಡಕ್ಕೆ ಹೋಗ್ಬಿಟ್ಟು ಸುಮ್ಮನೆ ಪಟ್ ಅಂತೇಳಿ ತೊಗೊಂಡ್ಬಿಡು, ಏನು ಬೇಕಾಗುತ್ತೆ ಎಲ್ಲ ಕಡೆ ಅದೇ ಇರುತ್ತಂತ ಅಂತಿರ್ತಾರು. ಅವರೇ ಇದುವೇ ಮಾಡಿದ್ದು ಅಂದರೆ ಸರಿಯಾಗಿ ಅಷ್ಟೊಂದೇನು ಮಾಡೋಕ್ಕೆ ಹೋಗಿಲ್ಲ ರೀ. ಅಂದ್ರೆ ಏನಂತಾರೆ, ಫಸ್ಟ್ ಟೈಮ ಹೊರಗಡೆ ಇಡುವ ಮಾಡ್ಬೇಕಂದ್ರೆ ಸ್ವಲ್ಪ ಮುಜುಗರನೂ ಆಗ್ತಿರ್ತೈತಿ. ಹಂಗೆ ಅನ್ಸಾಕತ್ತಿತ್ತು ಅವರಿಗೆ. ಜಾಸ್ತಿ ಎಲ್ಲ ಬರೀ ಮುಂದೆ ಕ್ಯಾಮ್ರಾ ಮುಂದೆಲ್ಲ ಕೈ ಹಿಡಿದು ಬಿಟ್ಟಿದ್ರು. ಮತ್ತು ನಾನೆಲ್ಲ ಕಟ್ ಮಾಡಿಬಿಟ್ಟು ಯಾವ್ದು ಸರಿ ಬಂದಿತ್ತಲ್ಲ ಅದಷ್ಟೇ ಹಾಕಿದ್ದು. ಅಂದ್ರೆ ಚಲೋ ಅನ್ನಿಸ್ಬೇಕಲ್ರಿ. ಈಗ ಫೈನಲಿ ಆಲ್ಮೋಸ್ಟ್ ಕಾಯಿಪಲ್ಯ ಆಗೈತಿ, ಇನ್ನೊಂದು ಸ್ವಲ್ಪ ತೊಗೋಬೇಕು. ಅಂದ್ರೆ ಅವ್ರಿಕಾಯಿ ತೊಳಾಕಂತೀನಿ ನೋಡಿರಿ. ಅರ್ಧ kg ಅವ್ರಿಕಾಯಿಗೆ 20 ರೂಪಾಯಿ. ಅಂದರೆ ನಾವೆಲ್ಲ ಸೂಪರ್ ಮಾರ್ಕೆಟ್ ಒಳಗತ್ತೆ ತೊಳಕ್ಕೆ ಹೋದ್ರೆ ಕಾಸ್ಟ್ಲಿ ಇರ್ತಾವೆ. ಇಲ್ಲಿ ಮಾತ್ರ ಅವರಿಗೆ ಕಮ್ಮಿ ಒಳಗೂ ಕೊಡ್ತಾರೆ, ಮತ್ತು ಫ್ರೆಶ್ ಆಗಿನೂ ಇರ್ತಾವೆ ರೀ. ಮತ್ತು ಒಬ್ಬೊಬ್ಬರು ಏನು ರೈತರಿಂದ ತೊಗೊಂಡ್ಬಿಟ್ಟು ಮಾರ್ತಾರಲ್ಲ, ಅವರು ನಮ್ಗೆ ಚೀಟಿಂಗ್ನೂ ಮಾಡ್ತಾರೆ. ಅಂದರೆ ನಾನು ಇವತ್ತನ ಆಯ್ತು ನೋಡ್ರಿ, ಗೆಣಸಿನ್ಕಾಯಿ 2 kg ಕೊಡ್ರಿ ಅಂತ ನಾನು ಅಂದಿದ್ದೀನಿ. ಅವರಿದ್ರೆ 1 kg ಮತ್ತು 1/4 kgದು ಅರ್ಧ kgದು ಅಷ್ಟೇ ಹೆಚ್ಚಾರಕ್ಕಲ್ಲ 2 kg ಅದಾವ ತೊಗೋರಿ ಅಂತ ಕೊಟ್ಬಿಟ್ರು. ಹಿಂದಿಗಡೆ ನಮ್ಮ ಮನೆಯವ್ರು ಅಂದರು, ಇದು 2 kg ಎಲ್ಲೈತ್ರಿ, ಇದು ಇನ್ನೂ ಕಮ್ಮಿ ಐತ್ಲಾ ಅಂತ ಅಂದ್ಕೂಡಲೇ ಮತ್ತು 1/4 kg ಕೊಟ್ಟರು. ಹಾಗಾಗಿ ರೈತರು ಇನ್ನೂ ಮೋಸನೂ ಮಾಡಂಗಿಲ್ಲ, ಮತ್ತು ಚಲೋನೂ ಇರ್ತೈತಿ. ಹಾಗಾಗಿ ನಾನಂತೂ ಯಾರು ಸ್ವಲ್ಪ ಹಳ್ಳಿ ಜನ ಇರ್ತಾರಲ್ರಿ, ಅಲ್ಲಿನೇ ಜಾಸ್ತಿ ತೊಗೊತೀನಿ. ಅದು ತೊಗೊಂಡು ಮಾರೋರಲ್ಲಿ ತೊಳಕ್ಕೆ ಹೋಗಂಗಿಲ್ಲ. ಅಂದ್ರೆ ಗೆಣಸಿನ್ಕಾಯಿ ಅವರೇ ಜಾಸ್ತಿ ತಂದಿರ್ತಾರಲ್ಲ, ಅಲ್ಲೇ ಗೆಣಸಿನ್ಕಾಯಿ ತೊಗೊಂಡಿದ್ದು. ಆ ರೀತಿ ಮಾಡಿದ್ರು. ಫೈನಲಿ ಈಗ ಚಕ್ಕು ಮತ್ತು ತಿಪ್ರಿಕಾಯಿ ಸ್ವಲ್ಪ ಇದ್ದು ಅವ್ರ ಕಡೆ 10 ರೂಪಾಯಿ ಕೊಟ್ಟು ತೊಗೊಂಡು ಬಿಡ್ರಿ ಅಂತ ಅಂದರು. ಅಂದರೆ ಅದು 1/4 kg ಮ್ಯಾಲೆ ಅದಾವ್ರಿ, ಮತ್ತು ಎಳೆವೂ ಇದ್ದು ತೊಗೊಂಡು ಬಂದುಬಿಟ್ಟೆ, ಚಲೋ ಅದಾವಂತೆ. ಈಗ ರೀ ಎಲ್ಲ ಕಾಯಿಪಲ್ಯ ಮುಗಿಸ್ಕೊಂಡ್ಬಿಟ್ಟು ಫೈನಲಿ ಮನೆಗೆ ಬಂದೆವು ನೋಡ್ರಿ. ಬಂದು ಕೂಡಲೇ ನನ್ನ ಮಗ ಇದ್ರೆ ಕಾಯಿಪಲ್ಯ ಎತ್ತಿಡಾಕಂತಾನು, ಯಾವ ರೀತಿ ಎತ್ತಿ ಇಡ್ತಾನಂತ ನೀವು ನೋಡ್ರಿ. ತಂದಿದ್ದವ್ರು ನೀವು ಒಂದಂತೂ ಈಗ ಹಾಳು ಮಾಡಿಟ್ಟಾಳ. ಅದ್ರ ಇದನ್ನೇ ಹಾಕಲ್ಲ ಪಲ್ಯ ಬೇರೆ ಇದ್ರಾಗಿಡು, ಸೋಸು ತಪ್ಪಲ್ ಪಲ್ಯ ಬೇರೆ ಇದ್ರಾಗಿಡು. kg ತಂದಿರಿ. ಇನ್ನೊಂದು ಅಲ್ವಾ ಹೆಚ್ಚಿಕೊಳ್ಳಿ. ಸೋರೆಕಾಯಿ ಇದ್ದಿರ್ಬೇಕು. ಅಲ್ವಾ ತೆಗಿಯೋ ಬಾಳಿಕಾಯಿ ಮುಚ್ಚಿಗೆ ಒಂದು 4 ಒಜ್ಜಿಡು ಹೋಗೋದಕ್ಕೆ ಬಾಳಿಕಾಯಿ ಪಪ್ಪನೇ ಇಟ್ಟಾರ ನೋಡಿ. ಚೆನ್ನಾಗಿದ್ದೀರ ಒಂದು ಕಲ್ಪನೆ ಮಾಡಾಕ್ತೀನಿ ಬಾಳಿಕಾಯಿ ನೋಡಿ. ಕಪ್ಪಾಗ್ಯಾವ ಹಂಗೆ
ನನಗೆ ಗೊತ್ತಾಗುತ್ತೆ ಮೆತ್ತಗೆ ಆಗೈತಂತ ಅದ್ಮ್ಯಾಗ ಒಂದು ಬಿಡಿದ್ರೆ ಮೆತ್ತಗೆ ಆಗಲ್ಲ ಸ್ವಲ್ಪ ಬರ್ತೀನಿ ಇಲ್ಲ ಜ್ಯೂಸ್ ಮಾಡಕ್ಕೆ ಹಾಕ ಅದ ತಿಪ್ಪರಿಕೆ ತಂದಿರಿ ಆಮೇಲೆ ಯಾವಪ್ಪಿ ದೇಹಮ್ಮಿ ಹಿಂಗ ಎಲ್ಲೈತಿ ಕೈಯ ಅದು ಬಾಯಿ ಕೈದ ಅಂಟು ಮತ್ತಗತ್ತವ ಬಿದ್ದು ಅಂದ್ರೆ ಜ್ಯೂಸ್ ನಾಳೆಗೆ ನಾಡ್ದ ಮಾಡಕ್ಕೆ ಒಂದು ಬೀಳ್ತೈತಿ ಒಂದು ಹಾಕ್ತೈತಿ ಚಕ್ಕು ನುಜ್ಜು ಆತಾವ ಈಗ 30 ರೂಪಾಯಿ ತಂದೀನಿ 10 ರೂಪಾಯಿಗೆ 2-3 ಕೊಡ್ತಾರ 10 ರೂಪಾಯಿಗೆ ಈಗ ಹೇಳಿ 2 ಕಡೆ ನೋಡಿ ಸಣ್ಣ ಸಣ್ಣ ಆಮೇಲೆ ಮುಂದೆ ಬರೋ 10 ರೂಪಾಯಿಗೆ 8 ದಪ್ಪ ದಪ್ಪನಿದ್ದು ತೊಗೊಂಡ್ರೆ ಮತ್ತು 10 ರೂಪಾಯಿ ತೊಗೊಂಡು ಏನು ನಿಂಬೆ ಹಣ್ಣು ಮನು ಇದ್ರ ಕಾಯಿಪಲ್ಲೆಲ್ಲ ಎತ್ತಿಡಾಕತ್ತ ಅಂದ್ರೆ ನಾನು ಇದ್ರ ತನಗೆ ಎಣ್ಣೆ ಹಚ್ಚಾಕಂತೀನಿ ನೋಡ್ರಿ ವಾರದಾಗ ಒಂದ್ಸಲ ತನಗೆ ಮನಗೆ ಇಬ್ಬರಿಗೆ ಎಣ್ಣೆ ಹಚ್ತೀನಿ ಅದಕ್ಕಾಗಿ ಈಗ ಕಾಯಿಪಲ್ಲೆಲ್ಲ ಮುಗಿಸ್ಕೊಂಡು ಬಂದಮೇಲೆ ಫಸ್ಟಿಗೆ ಎಣ್ಣೆ ಹಚ್ಬಿಟ್ಟೇನೆ ತಪ್ಪಲ ಪಲ್ಲೆಲ್ಲ ಸೋಸ್ಕೋತ ಕುಂತ್ರ ಆಯ್ತಂತ ಎಣ್ಣೆ ಹಚ್ಚಾಕಂತೀನಿ ನೋಡ್ರಿ ಫಸ್ಟಿಗೆ ತನಗೆ ಹಚ್ಬಿಟ್ಟು ಮನಗೂ ಹಚ್ಚಬೇಕು ಹಚ್ಚಿ ಕಾಯಿಪಲ್ಲೆ ಸೋಸಾಕಂತೀನಿ ನೋಡ್ರಿ ಇದಂತೂ ಬ್ಯಾಸ್ರ ಕೆಲಸ ಕಾಯಿಪಲ್ಲೆ ಸೋಸೋದು ಭಾಳ ತನಕ ಕೈ ಹಿಡಿತೈತ್ರಿ ಎಲ್ಲ ಸೋಸ್ಬಿಟ್ಟು ಎತ್ತಿಟ್ಬಿಟ್ರೆ ನನಗೆ ಸಮಾಧಾನ ಆಗುತ್ತೆ ಅದಕ್ಕಾಗಿ ಫಸ್ಟಿಗಿದ್ರೆ ಬಟಾಣಿ ಮತ್ತು ಅದು ಅವ್ರಿಕಾಯಿ ಎರಡೂ ಸೋಸ್ಬೇಕ್ರಿ ಅಂದ್ರೆ ಅರ್ಧ ಕೆಜಿ ಅವ್ರಿಕಾಯಿ ಅದಾವೆ ಮತ್ತು 1 ಕೆಜಿ ಬಟಾಣಿ ಅದಾವ್ರಿ ಅವನ್ನ ಸೋಸ್ಬೇಕಂದ್ರೆ ಸ್ವಲ್ಪ ಟೈಮ್ ಹಿಡಿತೈತಿ ಮತ್ತು ಬ್ಯಾಸ್ರನೂ ಬರ್ತಾ ಇರ್ತೈತಿ ಹಿಂಗೆ ಕುಂತ ತಕ್ಷಣ ಗೋಣು ಎಲ್ಲ ನೂಸ್ತೈತಿ ಅಲ್ರಿ ಹಿಂಗಾಗಿ ಫೈನಲಿ ಎಲ್ಲ ಸೋಸ್ಬಿಟ್ಟು ತೊಳೆದ ಇಟ್ಟಿದ್ದೀನಿ ನೋಡ್ರಿ ಎಲ್ಲ ಸೋಸಿ ತೊಳೆದಿಟ್ಬಿಟ್ಟು ಓನರ್ ಬಂದಿದ್ರು ಮನೆ ಓನರ್ ಅವರಿಗೆ ಸ್ವಲ್ಪ ಶರ್ಬತ್ನೂ ಮಾಡಿಕೊಟ್ಟೆ ಕೊಟ್ಬಿಟ್ಟು ಮತ್ತು ಮನಗೆ ಅವರು ಕುಡಿದ್ಬಿಟ್ಟು ಮ್ಯಾಲೆ ಅದು ಮನೆ ಸ್ವಲ್ಪ ಪ್ರಾಬ್ಲಮ್ ಆಗೈತೆ ಅಂತ ಬಂದಿದ್ರು ಮ್ಯಾಲೆ ಹೋದ್ರು ಅವರು ಹೀಗಾಗಿ ತನಗೆ ಮನಗೂ ಹಾಕಿ ಕೊಟ್ರೈತಂತೆ ಹಾಕಿ ಕೊಡಾಕಂತೀನಿ ನೋಡ್ರಿ ಈ ಕಡೆ ಎಲ್ಲ ಪಲ್ಯ ಸೋಸಿ ತೊಳೆದು ಇಟ್ಟಿದ್ದೀನಿ ಅಂದರೆ ನೀರೆಲ್ಲ ಜಾನ್ಕೋಬೇಕಲ್ಲ ನೀರೆಲ್ಲ ಜಾನ್ಕೊಂಡ್ಮೇಲೆ ಎತ್ತಿಡಾಕೆ ಬರುತ್ತಂತೆ ತೊಳೆದು ಇಟ್ಟಿದ್ದೀನಿ ಈಗ ತನಗೆ ಮನಗೆ ಇಬ್ಬರಿಗೆ ಶರ್ಬತ್ ಕೊಟ್ಬಿಟ್ಟು ಕುಂತಿದ್ದೆ ರೀ ನನ್ನ ಮಗಳು ಇದ್ರೆ ಅಡುಗೆ ಮಾಡಿ ಕೊಡವ ಇವತ್ತು ಮಧ್ಯಾಹ್ನ ಊಟಕ್ಕೆ ಏನಾದರೂ ಮಾಡು ಒಟ್ಟು ಮಾಡಿಕೊಡು ಅಂತ ಹೇಳಿದ್ದೆ ನನಗಂತೂ ಮಾಡೋಕ್ಕೆ ಮನಸ್ಸಿಲ್ಲ ಸ್ವಲ್ಪ ತಲೆನೂ ನೋಸ್ದಂಗೆ ಅನ್ಸಾಕತ್ತೈತಿ ಅಂದರೆ ಬೇಸರ ಬರಾಕತ್ತಿತ್ತು ಅದಕ್ಕಾಗಿ ಹಂಗೆ ಹೇಳಿದ್ದು ನನ್ನ ಮಗಳಿದ್ರೆ ಏನು ಮಾಡಿ ಕೊಟ್ಟ ನೋಡ್ರಿ ಚೂಡ ಮಾಡಿ ಇಟ್ಟಾಳು ಇದನ್ನ ಹೊಟ್ಟೆ ತುಂಬ ತಿನ್ನೋದಂತ ಮನು ಇದ್ರೆ ಇದನ್ನೇನು ಹೊಟ್ಟೆ ತುಂಬತೈತಿ ಉಪ್ಪಿಟ್ಟು ಮಾಡಂತ ಅಂದಿದ್ದ ಇಲ್ಲ ಇದನ್ನ ಜಾಸ್ತಿ ಮಾಡ್ತೀನಿ ಇದನ್ನ ತಿನ್ನೋದಂತ ಅಂದ್ಲು ಆಯ್ತು ಬಿಡವ ಅಂತ ತಿಂದು ಸುಮ್ಮನೆ ಕುಂತಿದ್ವಿ ಮತ್ತು ನಮ್ಮ ಮನೆಯವ್ರು ಬಂದರು 4:15ಗೆಲ್ಲ ಸ್ವಲ್ಪ ಜ್ಯೂಸ್ ಮಾಡಿ ಕೊಡ ಅಂತಂದರು ಅದಕ್ಕಾಗಿ ಜ್ಯೂಸ್ ರೆಡಿ ಮಾಡಾಕಂತೀನಿ ನೋಡ್ರಿ ಇದು ಕರ್ಬೂಜ ಅಂತೀವಿ ನಾವು ನಮ್ಮ ಮನೆಯವ್ರಿಗೆ ಇದ್ರದ್ದು ಜ್ಯೂಸ್ ಭಾಳ ಇಷ್ಟ ಆಗ್ತೈತಿ ಅಂದ್ರೆ ನಮ್ಮ ಮನ್ಯಾಗ ಸ್ವಲ್ಪ ಜಾಸ್ತಿ ಜ್ಯೂಸ್ ಮಾಡೋದು ಹಂಗೆ ತಿನ್ನೋಕೆ ಇಷ್ಟಪಡಂಗಿಲ್ಲ ರೀ ನನಗೆ ಇಷ್ಟ ಆಗ್ತೈತಿ ನಮ್ಮ ಮನೆಯವ್ರಿಗೆ ಎಲ್ಲನೂ ಬರೀ ಜ್ಯೂಸ್ ಮಾಡಿನೇ ಕೊಡೋ ಅಂತಾರು ಆ್ಯಕ್ಚುಲಿ ಜ್ಯೂಸ್ ಕುಡಿಯೋಕ್ಕಿಂತ ಹಂಗೆ ತಿನ್ನೋದು ಬೆಸ್ಟ್ ಕರೆ ರೀ ಮತ್ತು ಅವ್ರಿಗೆ ಏನು ಇಷ್ಟ ಇಲ್ಲ ಅದನ್ನೇ ಮಾಡಿಕೊಡ್ಬೇಕಾಗುತ್ತೆ ಅದಕ್ಕಾಗಿ ಕರ್ಬೂಜಾಗೆ ಸ್ವಲ್ಪ ಏಲಕ್ಕಿ ಮತ್ತು ಹಾಲು ಸಕ್ಕರೆ ಹಾಕಿಬಿಟ್ಟು ಮಿಕ್ಸಿ ಮಾಡ್ಕೊಂಡ್ರೆ ಆಯಿತು ಮಸ್ತಾಗಿ ಕರ್ಬೂಜ ಜ್ಯೂಸ್ ರೆಡಿ ಆಗುತ್ತೆ ನೋಡಿರಿ ಹೊರಗಡೆಯಿಂದ ತರೋಕ್ಕಿಂತ ಅಂದ್ರೆ ಹೊರಗಡೆ ಹೋಗಿ ಕುಡಿಯೋಕ್ಕಿಂತ ಈ ರೀತಿ ಮಾಡಿಬಿಟ್ರೆ ಮಸ್ತಾಗಿ ಆಗುತ್ತೆ ಅಂದ್ರೆ ಎಷ್ಟು ಒಂದು 50 ರೂಪಾಯಿ ಒಳಗಡೆ ನಾವು 4 ಜನ ಆರಾಮ್ಸ್ರಿ ಒಂದೊಂದು ಗ್ಲಾಸ್ ಜ್ಯೂಸ್ ಕುಡಿಬೋದು ಮತ್ತು ಚಲೋನೂ ಇರ್ತೈತಲ್ರಿ ಮನೆಯೊಳಗೆ ಮಾಡಿದ್ದು ಎಲ್ಲರಿಗೆ ಕೊಟ್ಬಿಟ್ಟು ನಾನು ಕುಡಿಬೇಕಿನ್ನು ಮಸ್ತಾಗಿ ಜ್ಯೂಸ್ ಎಲ್ಲ ಕುಡಿದ್ಬಿಟ್ಟು ಇವತ್ತು ಸ್ವಲ್ಪ ಡಿಫ್ರೆಂಟಾಗಿ ಈವ್ನಿಂಗ್ ಸ್ನ್ಯಾಕ್ಸ್ ರೆಡಿ ಮಾಡಿ ಕೊಡೋಣ ಅಂತ ಹೇಳಿ ಇವತ್ತಂತೂ ಸರಿಯಾಗಿ ಊಟನೇ ಇಲ್ಲ ಅಂದರೆ ಬೆಳಗ್ಗೆನೂ ಏನಂತಾರೆ ರೊಟ್ಟಿ ಚಪಾತಿ ತಿಂದಂಗೆ ಏನು ತಿಂದ್ರೂ ಅನ್ಸಂಗಿಲ್ಲ ನೋಡ್ರಿ ನಮಗಂತೂ ಆ ರೀತಿ ಅನಿಸ್ತೈತಿ ಈಗ ಸ್ವಲ್ಪ ಸ್ನ್ಯಾಕ್ಸ್ ಮಾಡಿ ಕೊಟ್ರೆ ಇತ್ತು ಅಂತೇಳಿ ಸಂಡೇನೂ ಐತಿ ಮತ್ತು ಅಂತೇಳಿ ರೆಡಿ ಮಾಡ್ಕೊಳಕಂತೀನಿ ನೋಡ್ರಿ ಫಸ್ಟಿಗೆ ಒಂದಿಷ್ಟು ನೀರನ್ನು ಬಿಸಿ ಮಾಡಕ್ಕೆ ಇಟ್ಬಿಟ್ಟು ಅದಕ್ಕೆ ಎಣ್ಣೆ ಉಪ್ಪು ಅಜ್ವೈನ ಮತ್ತು ಸ್ವಲ್ಪ ಎಳ್ಳು ಹಾಕಿ ಒಂದಿಷ್ಟು ಕುದಿ ಬರೋ ಮಟ್ಟ ಕುದಿಸ್ಬೇಕ್ರಿ ನೀರೇನು ಕುದಿಯೋಕೆ ಸ್ಟಾರ್ಟ್ ಆಗ್ತಾವಲ್ಲ ಅದಕ್ಕೆ 1 ಬಾಟ್ಲಷ್ಟು ಅದು ಬಾಂಬೆ ರವೆ ಅಥವಾ ಚಿರೋಟಿ ರವೆ ಹಾಕಿ ಚಲೋತ್ನಾಗೆ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಮುಚ್ಚಿಡಬೇಕು ನಾನು ಒಂದು ಇನ್ಸ್ಟಾಗ್ರಾಮ ರೀಲ್ಸ್ ಒಳಗೆ ನೋಡಿದ್ದು ಆದ್ರೆ ಮಸ್ತ್ ಬಂದಿದ್ದು ರೀ ನಮ್ಮ ಮನೆಯವರು ಇನ್ನಷ್ಟು ಮಾಡಬೇಕಿಲ್ಲ ಇಷ್ಟೇ ಯಾಕೆ ಮಾಡಿ ಅಂತ ಕೇಳಾಕತ್ತಿದ್ರು ಅಷ್ಟು ಮಸ್ತ್ ಆಗಿದ್ದು ಅಂದರೆ ನಾನು ಫಸ್ಟ್ ಟೈಮ್ ಮಾಡಿದ್ದಿಲ್ಲ ಅದಕ್ಕೆ ಸ್ವಲ್ಪ ಕ್ವಾಂಟಿಟಿ ಒಳಗೆ ಮಾಡ್ಕೊಂಡಿದ್ದು
ಅದನ್ನ ಫಸ್ಟಿಗೆ ರವೆ ಹಾಕಿ ತಿರುಗಾಡ್ಬಿಟ್ಟು ಮುಚ್ಚಿಟ್ಬಿಟ್ಟಿದ್ದೀನಿ ರೀ. ಉಮ್ಗೊಯ್ತೈತೆ ಅದು. ಈ ಕಡೆ ಅದು ಪೇಸ್ಟ್ ರೆಡಿ ಮಾಡ್ಕೊತಿದ್ರೆ ಅಂದರೆ ಬಟಾಣಿ, ಹಸಿ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ, ಕರಿಬೇವು ಹಾಕಿಬಿಟ್ಟು ಪೇಸ್ಟ್ ರೆಡಿ ಮಾಡ್ಕೊತೀನಿ. ಅಂದರೆ ನೀರಿಗೆ ಏನು ಹಾಕೋದಿಲ್ಲ, ಹಂಗನ ಪೇಸ್ಟ್ ಮಾಡ್ಕೋಬೇಕು. ನಾನಿಲ್ಲಿ ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣಿನ ರಸ ಹಾಕ್ತೀನಿ. ಬೇಕಂದ್ರೆ ಆಮ್ಚೂರು ಪುಡಿನೂ ಬಳಸ್ಬೋದು. ಆಮ್ಚೂರು ಪುಡಿ ಸ್ವಲ್ಪ ಇತ್ತು, ಅದಕ್ಕಾಗಿ ನಿಂಬೆಹಣ್ಣು ಹಾಕಿದ್ರಾಯ್ತು, ಮತ್ತು ಅದಕ್ಕೆ ಬರುತ್ತಂತ ನಿಂಬೆಹಣ್ಣು ಹಾಕಿ ಈ ರೀತಿ ತರಿಯಾಗಿ ಪೇಸ್ಟ್ ರೆಡಿ ಮಾಡಿ ಇಟ್ಟಿದ್ದೀನಿ ರೀ. ಅದೇನು ರವೆ ಹಾಕಿ ಮಿಕ್ಸ್ ಮಾಡಿ ಇಟ್ಟಿದ್ದಿಲ್ಲ, ಅದು ಸ್ವಲ್ಪ ತಣ್ಣಗಾಗಲಿ ಅಂತ ಬೇರೆದು ಬುಟ್ಟಿಗೆ ಹಾಕಿ ಹಾರಾಕಕ್ಕೆ ಇಡಾಕಂತೀನಿ ನೋಡಿರಿ. ಅಂದರೆ ಸ್ವಲ್ಪ ತಣ್ಣಗಾಗುತ್ತಾ. ಈ ಕಡೆ ಒಂದು ಒಗ್ಗರಣೆ ರೆಡಿ ಮಾಡ್ಕೊತಿದ್ರೆ ಅದ್ರ ಸ್ಟಫಿಂಗ್ ರೆಡಿ ಮಾಡ್ಕೊತೀನಿ. ಅದಕ್ಕೆ ಸ್ವಲ್ಪ 2 ಚಮಚದಷ್ಟು ಎಣ್ಣೆ ಮತ್ತು ಕಟ್ ಮಾಡಿದ್ದು ಉಳ್ಳಾಗಡ್ಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಉಳ್ಳಾಗಡ್ಡಿ ಮೆತ್ತಗಾಗೋ ಮಟ್ಟ ಹುರ್ಕೋಬೇಕ್ರಿ. ಅಂದರೆ ಜಾಸ್ತಿ ಏನು ಟೈಮ್ ಹಿಡಿಯಂಗಿಲ್ಲ, ಪಟ್ಟಂತ ರೆಡಿ ಮಾಡ್ಕೋಬೋದು. ಮತ್ತು ಇವತ್ತು ಎಣ್ಣೆ ಹಾಕ್ದೇ ಜಾಸ್ತಿ ಬಳಸ್ದೇ ಡೀಪ್ ಫ್ರೈ ಮಾಡಿದ್ದು ಮಸ್ತಾಗಿ ಬಂದಿದ್ದು ರೀ. ಇನ್ನೊಂದು ಸಲ ಮಾಡ್ಬೇಕಂತ ಅನ್ಸಾಕತ್ತಿತ್ತು, ಅಷ್ಟು ಕ್ರಿಸ್ಪಿಯಾಗಿ ಟೇಸ್ಟಾಗಿ ಆಗಿದ್ದು. ಉಳ್ಳಾಗಡ್ಡಿ ಚಲೋತ್ನಾಗೆ ಹುರ್ಕೊಂಡ್ಮೇಲೆ ಅದಕ್ಕೆ ಏನು ನಾವು ಪೇಸ್ಟ್ ರೆಡಿ ಮಾಡಿ ಇಟ್ಟಿದ್ದೀವಲ್ರಿ ಅದನ್ನ ಹಾಕಿಬಿಟ್ಟು ಚಲೋತ್ನಾಗೆ ಮಿಕ್ಸ್ ಮಾಡ್ಕೋಬೇಕು. ಅಂದ್ರೆ ಹುರ್ಕೋಬೇಕ್ರಿ. ಹುರ್ಕೊಂಬಿಟ್ಟು 1 ನಿಮಿಷ ಮುಚ್ಚಿಡಬೇಕು. ಅಂದರೆ ಅದು ಬೆರಿತೈತಿ. 1 ನಿಮಿಷ ಮುಚ್ಚಿಟ್ಟ ಮೇಲೆ ಮತ್ತೊಂದು ಸಲ ಮಿಕ್ಸ್ ಮಾಡ್ಕೊಂಬಿಟ್ಟು ಇದಕ್ಕೆ ಸ್ವಲ್ಪ ಧನಿಯಾ ಪುಡಿ ಮತ್ತು ಖಾರದ ಪುಡಿ, ಅರಿಶಿನ ಪುಡಿ, ಗರಂ ಮಸಾಲ ಹಾಕಿ 1-2-3 ಚಮಚದಷ್ಟು ಕಡ್ಲೆ ಹಿಟ್ಟು ಹಾಕಬೇಕ್ರಿ. ಕಡ್ಲೆ ಹಿಟ್ಟು ಹಾಕಿ ಮತ್ತು 1-2 ನಿಮಿಷ ಚಲೋತ್ನಾಗೆ ಹುರ್ಕೋಬೇಕು. ಅಂದ್ರೆ ಮಿಕ್ಸ್ ಮಾಡ್ಕೋಬೇಕು. ನೀರದು ಏನು ಮಿಕ್ಸ್ ಮಾಡೋಕ್ಕೆ ಹೋಗಬಾರ್ದು, ಅಂದ್ರೆ ಹಾಕಕ್ಕೆ ಹೋಗಬಾರ್ದು. ಹಂಗನ ಚಲೋತ್ನಾಗೆ ಮಿಕ್ಸ್ ಮಾಡ್ಕೋಬೇಕ್ರಿ. ಬೇಕಂದ್ರೆ ನೀವು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಬೋದು. ನಾನಿಲ್ಲಿ ಸ್ವಲ್ಪ ಎಣ್ಣೆ ಹಾಕಿದ್ದು. ಮತ್ತು ಲಾಸ್ಟಿಗೆಲ್ಲ ಚಲೋತ್ನಾಗ ಮಿಕ್ಸ್ ಮಾಡ್ಕೊಂಡ್ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ತಣ್ಣಗಾಗಕ್ಕೆ ಬಿಡಬೇಕ್ರಿ. ಅಂದರೆ ಒಂದು 4-5 ನಿಮಿಷ ಸ್ವಲ್ಪ ತಣ್ಣಗೆ ಮಾಡ್ಕೋಬೇಕದು. ಈಗ ಅದನ್ನ ಪ್ಲೇಟಿಗೆ ಹಾಕಿ ಎತ್ತಿಟ್ಬಿಟ್ಟು ಇಲ್ಲೇನು ನನ್ನದು ರವೆ ಎಲ್ಲ ಬೆನ್ಸ್ಬಿಟ್ಟು ಬುಟ್ಟಿಗೆ ಹಾಕಿ ಇಟ್ಟಿದ್ದೆ ಆದರೆ ಅದನ್ನ ಒಂದು ಸಲ ಈ ರೀತಿ ನಾದ್ಕೋಬೇಕು. ಕೈಗೆಲ್ಲ ಏನು ಅಂಟ್ಕೊಳ್ಳಂಗಿಲ್ಲ ರೀ. ಒಂದು ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡ್ಬಿಟ್ಟು ಈ ರೀತಿ ನಾದ್ಕೊಂಡ್ರಾಯ್ತು, ಮಸ್ತಾಗೆ ಹಿಟ್ಟು ರೆಡಿ ಆಗುತ್ತೆ ನೋಡಿರಿ. ಈ ರೀತಿ ಸಣ್ಣದಾಗಿ ಉಳ್ಳಿ ತೊಗೊಂಡ್ಬಿಟ್ಟು ರೌಂಡ್ ಬಾಲ್ ಥರ ಮಾಡ್ಕೋಬೇಕು. ಅಂದರೆ ಡೀಪ್ ಫ್ರೈ ಮಾಡ್ಕೊಬೋದು ಮತ್ತು ನಾವು ಶಾಲೋ ಫ್ರೈನೂ ಮಾಡ್ಕೋಬೋದು. ಈ ರೀತಿ ರೌಂಡಾಗಿ ಇಷ್ಟು ಹಿಟ್ಟು ತೊಗೊಂಡು ಅದರೊಳಗೆ ಇದು ಸ್ಟಫಿಂಗ್ ಏನು ಮಾಡಿ ಇಟ್ಟಿದ್ದೀವಲ್ರಿ ಅದನ್ನ ಹಾಕಿ ಈ ರೀತಿ ರೌಂಡ್ ಮಾಡ್ಕೋಬೇಕು ನೋಡಿರಿ. ಸಿಂಪಲ್ಲಾಗಿ ಈ ರೀತಿ ಮಾಡಿಕೊಟ್ರೆ ಮಕ್ಳಿಗೆ ಮಾತ್ರ ಭಾಳ ಇಷ್ಟ ಆಗ್ತೈತಿ. ಮತ್ತು ನಮ್ಮ ಮನೆಯವ್ರಿಗೆ ಭಾಳ ಇಷ್ಟ ಆಗಿದ್ದು. ಇನ್ನಷ್ಟು ಮಾಡಬೇಕಿಲ್ಲ ಅಂತ ಅನ್ನಕತ್ತಿದ್ರು. ಅದನ್ನೇ ನೆಕ್ಸ್ಟ್ ಟೈಮ್ ಮಾಡಿಕೊಟ್ಟು ಇಷ್ಟೇ ಮಾಡಿದ್ದು, ಹೆಂಗೆ ಬರುತ್ತೋ ಟೇಸ್ಟ್ ಆಗ್ತಾವೆ ಇಲ್ಲಂತೆ ಇಷ್ಟೇ ಮಾಡಿದ್ದಂತ ಅಂದೆ. ಈಗೆಲ್ಲನೂ ಇದೇ ರೀತಿ ಮಾಡಿ ಇಟ್ಕೊತೀನಿ. ಸ್ವಲ್ಪ ಇದನ್ನೇ ಮಾಡೋಕ್ಕೆ ಟೈಮ್ ಹಿಡಿತೈತಿ. ಅಂದ್ರೆ ಸಣ್ಣ ಉಂಡೆ ಮಾಡಿ ಇಟ್ಕೋಬೇಕಲ್ಲ, ಅದಕ್ಕಾಗಿ ಈ ರೀತಿ ಬೌಲ್ ಥರ ಮಾಡ್ಕೋದು. ಅದ್ರೊಳಗೆ ಸ್ವಲ್ಪ ಇದು ಬಟಾಣಿದು ಸ್ಟಫಿಂಗ್ ಹಾಕಿ ರೌಂಡಾಗಿ ಮಾಡಿ ಇಟ್ಕೊಂಡ್ರಾಯ್ತು ಎಲ್ಲನೂ ರೀ. ಎಲ್ಲನೂ ಇದೇ ರೀತಿ ಮಾಡಿ ಇಟ್ಕೊಂಡ್ಬಿಟ್ಟು ನಾನು ಶಾಲೋ ಫ್ರೈನ ಮಾಡ್ಕೊತೀನಿ. ಈಗ ಫೈನಲಿ ಎಲ್ಲನೂ ಈ ರೀತಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿರಿ. ಇನ್ನು ಅವಕ್ಕೆ ಶಾಲೋ ಫ್ರೈನ ಮಾಡ್ಕೊತೀನಿ. ಅಂದರೆ ಫಡ್ ಮಾಡ್ತೀವಲ್ರಿ, ಅಂದ್ರೆ ಪಡ್ಡಿನ ಮನೆ ಇರುತ್ತಲ್ಲ ಅದರೊಳಗನೆ ಶಾಲೋ ಫ್ರೈ ಮಾಡ್ಕೊಳ್ಳೋದು. ನೀವು ತವಿ ಒಳಗೆ ಶಾಲೋ ಫ್ರೈ ಮಾಡ್ಕೋಬೇಕಂದ್ರೆ ಸ್ವಲ್ಪ ಅವನ್ನ ಚಪ್ಪಟ್ ಮಾಡಿಬಿಟ್ಟು ಮಾಡ್ಕೋಬೋದು. ನಾನಿಲ್ಲಿ ಅದು ಹಾಗೆ ರೌಂಡಾಗಿರಲಿ ಅಂತ ಪಡ್ಡಿನ ಮನೆ ಒಳಗೆ ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ 1 ನಿಮಿಷ ಅಷ್ಟು ಮುಚ್ಚಿ ಇಟ್ಬಿಟ್ಟು 2 ಸೈಡ್ ಫ್ರೈ ಮಾಡ್ಕೊಂಡ್ರಾಯ್ತು. ನಮ್ಗೆ ಜಾಸ್ತಿ ಕ್ರಿಸ್ಪಿ ಬೇಕಂದ್ರೆ ನೀವು ಜಾಸ್ತಿನ ಫ್ರೈ ಮಾಡ್ಕೋಬೋದು, ಅಂದ್ರೆ ಅದು ಬೆನ್ಸ್ಕೋಬೋದು ರೀ. ಇಲ್ಲ ಸ್ವಲ್ಪ ನಮ್ಗೆ ಮೆತ್ತಗಿದ್ರೆ ನಡೀತೈತೆ ಅಂದ್ರೆ ನೀವು ಸ್ವಲ್ಪನ ಅದು ಫ್ರೈ ಮಾಡ್ಕೋಬೋದು. ಎಲ್ಲನೂ ಇದೇ ರೀತಿ ಅದು ಪಡ್ಡಿನ ಮನೆ ಒಳಗೆ ಹಾಕಿಬಿಟ್ಟು ಫ್ರೈ ಮಾಡ್ಕೊತೀನಿ ಅಂದರೆ ಬೆನ್ಸ್ಕೊತೀನಿ. ನೀವು ಬೇಕಂದ್ರೆ ನೀವು ಎಣ್ಣೆ ಒಳಗೆ ಹಾಕಿಬಿಟ್ಟು ಕರೆದ್ಬಿಟ್ರೆ ಇನ್ನೂ ಮಸ್ತ್ ಆಗ್ತಾವ್ರಿ. ಆದರೆ ಎಣ್ಣೆ ಇಷ್ಟ ಇಲ್ಲಪ್ಪ ನಮ್ಗೆ ಜಾಸ್ತಿ ಅಂತಂದ್ರೆ ಈ ರೀತಿ ಮಾಡ್ಕೋಬೋದು. ನೀವೊಂದ್ಸಲ ಖಂಡಿತ ಟ್ರೈ ಮಾಡಿರಿ. ನನಗೆ ಇಷ್ಟ ಆಯ್ತಪ್ಪ ಅದಕ್ಕಂತ ಹೇಳಕತ್ತಿದ್ದು ಜಾಸ್ತಿ ಅಷ್ಟೇ ರೀ. ಈಗೆಲ್ಲನೂ ಫ್ರೈ ಅಂದರೆ ಬೆನ್ಸ್ಕೊಂಡ್ಬಿಟ್ಟು ಇಟ್ಟಿದ್ದೀನಿ ನೋಡಿರಿ. ಮತ್ತು ಎಣ್ಣೆನೂ ಒಂದೇ 3-4 ಚಮಚದ ಎಣ್ಣೆ ಒಳಗೆ ರೆಡಿ ಆಗ್ಬಿಡ್ತಾವೆ. 4 ಜನಕ್ಕೆ ಇದ್ರೊಳಗನ ಸರ್ವ್ ಮಾಡಾಕತ್ತಿದ್ದು. ನಾವೇನು ಮಾಡ್ತೀವಿ ಅಂದರೆ ನಡುವೆ ಇಟ್ಬಿಟ್ಟು ಸುತ್ತೆಲ್ಲ ಕುಂತ ತಿನ್ನಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀವಿ ರೀ. ಅದಕ್ಕಾಗಿ ಸ್ವಲ್ಪ ಮಾಡಿದ್ದೆಲ್ಲ ಒಂದು ಪ್ಲೇಟ್ನೊಳಗೆಲ್ಲ ಹಾಕಿಬಿಟ್ಟು ಸರ್ವ್ ಮಾಡಾಕತ್ತಿದ್ದು. ಟೇಸ್ಟ್ ಮಾತ್ರ ಮಸ್ತ್ ಆಗಿದ್ದು ರೀ. ಹೊರಗಡೆ ಕ್ರಿಸ್ಪಿಯಾಗಿ ಮತ್ತು ಒಳಗಡೆ ಸಾಫ್ಟ್ ಮತ್ತು ಒಳಗಡೆ ಅದೇನು ಬಟಾಣಿದೆಲ್ಲ ಮಸಾಲ ಹಾಕಿರ್ತೀವಲ್ಲ ಅದನ್ನೂ ಟೇಸ್ಟ್ ಮಸ್ತ್ ಆಗಿತ್ತು.
ಹೀಗಾಗಿ ಎಲ್ಲರೂ ಎಂಜಾಯ್ ಮಾಡ್ಕೊಂಡು ತಿಂದ್ವಿ. ನಮ್ಮ ಮನೆಯವ್ರಿಗೆ ಟೇಸ್ಟ್ ನೋಡ್ರಿ ಹೆಂಗಾಗೈತಿ ಅಂತ ತಿನ್ನಿಸ್ದೆ. ನನಗೂ ತಿನ್ನಿಸ್ಬಿಟ್ರು. ಅಂದ್ರೆ ಜಾಸ್ತಿ ಆ ರೀತಿ ಎಲ್ಲ ಮಾಡೋಕೆ ಹೋಗಂಗಿಲ್ಲ ರೀ ಅವರು. ಹಚ್ಚಿ ಕೊಟ್ಟ ತಕ್ಷಣ ಸ್ಟಾರ್ಟ್ ಮಾಡಿಬಿಡ್ತಾರೆ ಅಂದ್ರೆ ಕ್ರಿಸರ್ ಚಾಲು ಆಗ್ಬಿಡ್ತೈತಿ. ಇವತ್ತು ವಾಪಸ್ ತಿನ್ನಿಸ್ಬಿಟ್ರು. ನನಗೂ ಖುಷಿ ಆಯಿತು. ಇವತ್ತಿನ ವಿಡಿಯೋನು ಇಲ್ಲೇ ಮುಗಿಸೋಂದ್ರೆ ಇವತ್ತಿನ ವಿಡಿಯೋ ಹೆಂಗೆ ಅನಿಸ್ತು ಅಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಾಕೆ ಹೋಗ್ಬೇಡ್ರಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಇಷ್ಟೋ ತನಕ ವಿಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಹೃದಯದ ತುಂಬ ಧನ್ಯವಾದಗಳು ರೀ. ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ. ಬಾಯ್ ರೀ ಎಲ್ಲರಿಗೂ. ನಮಸ್ಕಾರ ರೀ. ಹೋಗಿ ಬರ್ತೀವಿ ರೀ. ಮತ್ತೆ ನೆಕ್ಸ್ಟ್ ವ್ಲಾಗ್ ಒಳಗೆ ಸಿಗ್ತೀವಿ ರೀ.